ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದೆ. ನಮ್ಮ ಜೊತೆ ಮಾತಾಡಲಿಕ್ಕೆ ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಯಲಹಂಕ ಭಾಗದ ಶಾಸಕರಾದಂತಹ ವಿಶ್ವನಾಥ್ ಅವರು ಇದ್ದಾರೆ. ಸರ್, ಇವತ್ತಿನ ಪ್ರತಿಭಟನೆ ವಿಚಾರವಾಗಿ ಹೇಳೋದಾದ್ರೆ ಸರ್ಕಾರಕ್ಕೆ ಏನು ಆಗ್ರಹವನ್ನ ಮಾಡ್ತೀರಾ? ನಾವು ಮೊದಲಿಂದನೂ ಒತ್ತಾಯ ಮಾಡ್ತಾ ಇರ್ತಕ್ಕಂಥದ್ದು ಸರಿಯಾದ ರೀತಿಯಲ್ಲಿ RCB ಗೆದ್ದಾಗ ಕ್ರಿಕೆಟ್ ಪ್ರೇಮಿಗಳ ಒಂದು ಉತ್ಸಾಹ ಏನಿತ್ತು ಅದನ್ನು ಮನಗಾಣದೆ 4ನೇ ತಾರೀಕು ಇವರು ಏಕಾಏಕಿ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ರೀತಿಯಾದಂಥ ಸರಿಯಾದ ವ್ಯವಸ್ಥೆ ಮಾಡದೆ 11 ಜನ ಅಮಾಯಕ ಯುವಕರು, ವಿಶೇಷವಾಗಿ ಯುವಕರು, ಅವರ ಕೊಲೆಗೆ ಕಾರಣಕರ್ತರಾಗಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಅದರಲ್ಲೂ ವಿಶೇಷವಾಗಿ ಬೆಂಗಳೂರಲ್ಲಿ ಮತ್ತು ರಾಜ್ಯದಲ್ಲಿ ಜವಾಬ್ದಾರಿಯನ್ನು ಹೊತ್ಕೊಂಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವರು ಮತ್ತು ತಾವೇ ಕಪ್ಪನ್ನು ಗೆದ್ದು ಕೊಟ್ಟಿದ್ದೀವಿ ಅನ್ನೋ ರೀತಿಯಲ್ಲಿ ಅವರು ಒಂದು ರೀತಿ ಸಂಭ್ರಮವನ್ನು ಆಚರಣೆ ಮಾಡಿ ಅವರ ವೈಯಕ್ತಿಕವಾದಂಥ ವರ್ಚಸ್ಸನ್ನು ಹೆಚ್ಚಿಕೊಳ್ಳಕ್ಕೆ ಹೊರಟಿರ್ತಕ್ಕಂಥ DK ಶಿವಕುಮಾರ್ ಅವರು ಮತ್ತು ಒಲಿಂಪಿಕ್ ಅಧ್ಯಕ್ಷರಾದಂಥ ಗೋವಿಂದರಾಜ್ ಅವರು, ಇವರು ಕಾರಣಕರ್ತರೆ ಹೊರತು ಅಮಾಯಕ ಪೊಲೀಸರನ್ನಾಗಲಿ ಇಲ್ಲ ಅಮಾಯಕ ಜನಗಳ ಮೇಲೆ ಇವತ್ತು ದೂರನ್ನು ಹೇಳ್ತಾ ಇದ್ದಾರೆ. ಸೊ ಇದು ಖಂಡನೀಯ. ನಮ್ಮ ಒತ್ತಾಯ ಇರ್ತಕ್ಕಂಥದ್ದು, ಒಕ್ಕೋರಿನ ಒತ್ತಾಯ ಇರ್ತಕ್ಕಂಥದ್ದು ಈ 11 ಜನ ಅಮಾಯಕರ ಸಾವಿಗೆ ಕಾರಣಕರ್ತರಾದಂಥ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಮತ್ತು ಸಂಬಂಧಪಟ್ಟಂಥ ಸಚಿವರು ರಾಜೀನಾಮೆಯನ್ನು ಕೂಡಲೇ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಬಿಜೆಪಿಯವರು 11 ಜನರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತಾ ಇಲ್ಲ, ಹೆಣದ ಮೇಲೆ ರಾಜಕೀಯ ಮಾಡ್ತಾ ಇದ್ದಾರೆ ಅಂತ DK ಶಿವಕುಮಾರ್ ನಿನ್ನೆ ನೇರವಾಗಿ ಹೇಳ್ತಾ ಇರುವಂಥ ಬಿಜೆಪಿ. ಅಂದರೆ ಈ ಹೆಣಗಳನ್ನು ಬೀಳಿಸಿದವ್ರು ಯಾರು? ಬೀಳಿಸಿದಾಗ ಅಮಾಯಕರ ಪರವಾಗಿ ನಾವು ನಿಲ್ಲಿಲ್ಲ ಅಂತಂದರೆ ಅದಕ್ಕೂ ನೀವು ಟೀಕೆ ಮಾಡ್ತೀರಿ. ಇವತ್ತೊಂದು ವಿರೋಧ ಪಕ್ಷವಾಗಿ ನಾವು ಅದರ ಮೇಲೆ ರಾಜಕೀಯ ಮಾಡುವಂಥದ್ದು ಏನೈತೆ? ಅದರಲ್ಲಿ ನೀವೇನು ಪರಿಹಾರವನ್ನು ಕೊಟ್ಟರೆ ನಾವು ಒತ್ತಾಯವನ್ನು ಮಾಡಿದ್ದಾದ್ಮೇಲೆ ನೀವು ಪರಿಹಾರವನ್ನು ಘೋಷಣೆ ಮಾಡಿರ್ತಕ್ಕಂಥದ್ದು. ನಾವೆಲ್ಲ ಕೂಡ ಮೀಡಿಯಾಗಳಲ್ಲಿ ದೃಶ್ಯಾವಳಿಗಳನ್ನು ನೋಡಿದಾಗ ಪೊಲೀಸವ್ರಿಗೆ ಸರಿಯಾದ ರೀತಿಯಂಥ ಸೂಕ್ತ ನಿರ್ದೇಶನವನ್ನು ಕೊಟ್ಟಿರಲಿಲ್ಲ. ರಾತ್ರಿಯೆಲ್ಲ ಕೂಡ ಪೊಲೀಸರು 3 ಗಂಟೆವರೆಗೂ ಕೂಡ ಎದ್ದು ಅವ್ರ ಮನೆಗಳಿಗೆ ಹೋಗಿದ್ದಂಥವ್ರಿಗೆ ತರಾತುರಿಯಲ್ಲಿ ಕರೆದು ಬಂದೋಬಸ್ತ್ ಮಾಡದೆ ಸಾವಿಗೆ ಕಾರಣಕರ್ತರಾಗಿರೋ ನೀವು ರಾಜೀನಾಮೆಯನ್ನು ಕೊಡಬೇಕಾ? ನಮಗೇನೈತೆ ರಾಜಕಾರಣ? ಈ ರಾಜಕಾರಣ ಮಾಡೋಕ್ಕೆ ಇನ್ನೂ 3 ವರ್ಷ ಇದೆ ಎಲೆಕ್ಷನ್ನು, ಆಗ ನಾವು ರಾಜಕಾರಣವನ್ನು ಮಾಡ್ತೀವಿ. ಆದರೆ ಇವತ್ತು ಅಂತ ಅಮಾಯಕರಿಗೆ ಬಲಿಯನ್ನು ಕೊಟ್ಟಿರ್ತಕ್ಕಂಥ ನೀವು ಅದರ ನೈತಿಕ ಹೊಣೆಯನ್ನು ಹೊರಲೇಬೇಕಾಗ್ತದೆ, ನೀವು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಕೆಲವೊಂದು ಕಡೆ ವಿಮಾನ ದುರಂತ ಪ್ರಕರಣಕ್ಕೂ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣಕ್ಕೂ ಕೂಡ ಹೋಲಿಕೆ ಮಾಡ್ತಾ ಇದ್ದಾರೆ. ಅಂದರೆ ವಿಮಾನ ದುರಂತದಲ್ಲಿ ಬಿಜೆಪಿ ನಾಯಕರು, ಅದರಲ್ಲೂ ಕೂಡ ಕೇಂದ್ರ ಸಚಿವರು ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಅದು ಟೆಕ್ನಿಕಲ್ ಪ್ರಾಬ್ಲಮ್. ರೆಗ್ಯುಲರ್ ಆಗಿ ಸಾವಿರಾರು ವೆಹಿಕಲ್, ಏರೋಪ್ಲೇನ್ಗಳು ಇಡೀ ದೇಶದಲ್ಲಿ, ಪ್ರಪಂಚದಲ್ಲಿ ಓಡಾಟ ಮಾಡ್ತವೆ. ಪ್ರತಿಯೊಂದಕ್ಕೂ ವಿಮಾನಯಾನ ಸಚಿವರಾಗಲಿ ಇಲ್ಲ ನರೇಂದ್ರ ಮೋದಿಯವರು ಹೋಗಿ ಟೆಕ್ನಿಕಲ್ ಕೊಟ್ಟು ಏರ್ಪ್ಲೇನ್ಗಳು ಬಿಡೋಕ್ಕಾಗ್ತದ? ಈ ಥರ ಒಂಥರ ಕ್ಷುಲ್ಲಕವಾದಂಥ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಇದರಲ್ಲಿ ಇದು ಗೊತ್ತಿದ್ದು ಇವರು ಲಕ್ಷಾಂತರ ಜನ ಬರ್ತಾರೆ ಅಂತ ಗೊತ್ತಿದ್ದು ಕೂಡ ವ್ಯವಸ್ಥೆಯನ್ನು ಮಾಡಿಲ್ಲ, ಸೂಕ್ತವಾದಂಥ ಬಂದೋಬಸ್ತ್ ಮಾಡಿಲ್ಲ. ನೀವು ಯಾವ್ಯಾವುದಕ್ಕೋ ಹೋಲಿಕೆ ಮಾಡಿಕೊಂಡು ಕೂತ್ಕೊಂಡೋಗಿ ಹೋದರೆ ಅದಕ್ಕೂ ಇದಕ್ಕೆ ಹೋಲಿಕೆ ಅದು ಸರ್ವತಾ ಸಾಧ್ಯ ಇಲ್ಲ. ಇದೊಂದು ಮರೆಮಾಚುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವರು. ಈ ಒಂದು ಏನು ತಪ್ಪು ಮಾಡಿದ್ರು ಅದರಿಂದ ತಪ್ಪಿಸ್ಕೊಂಡು ಹೋಗುವಂಥ ಪ್ರಯತ್ನ ಮಾಡ್ತಾರೆ. ಅದಕ್ಕೆ ಜನ ಒಪ್ತಾ ಇಲ್ಲ. ಇವತ್ತು ನೀವು ಹೋಗ್ರಿ, ರೋಡಲ್ಲಿ ಹೋಗ್ರಿ, ಆ ಕುಟುಂಬದವ್ರ ಹತ್ರ ಹೋಗ್ರಿ, ಚೀಮಾರಿ ಆಗ್ತಾರೆ. ಅವ್ರ ಶಾಪ ಅಂತೂ ಖಂಡಿತವಾಗೂ ತಡ್ತದೆ ಇವರಿಗೆ. ಸರ್, ವೀರಪ್ಪ ಮೊಯ್ಲಿ ಅವರು ಒಂದು ಪತ್ರ ಬರೀತಾರೆ ಸರ್ಕಾರದ ವಿರುದ್ಧವಾಗಿ. ಅಂದರೆ ಅಮಾನತು ಮಾಡಿರೋದನ್ನು ವಾಪಸ್ ಪಡೀರಿ, ಇಲ್ಲ ಒಂದು ಕಡೆ ತನಿಖೆ ಆದಷ್ಟು ಬೇಗ ಆಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಒಂದು ಪತ್ರ ಕೂಡ ಬರೆದಿದ್ದಾರೆ CM ಅವ್ರಿಗೆ. ಹಲವಾರು ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಅವರು ಒಂದು ಒಳ್ಳೆ ತೀರ್ಮಾನಗಳನ್ನು ತಗೊತಾರೆ. ಯಾಕಂದರೆ ಇವತ್ತು ದಕ್ಷ ಪೊಲೀಸ್ ಅಧಿಕಾರಿ ಕಮಿಷನರ್ ಅವರ ಕಪ್ಪು ಚುಕ್ಕೆ ಇಲ್ಲದೆ ಒಂದು ದಿನ ರಜಾ ತಗೊಳ್ಳದೆ ಕೆಲಸ ಮಾಡಿದಂಥ ಒಬ್ಬ ಕಮಿಷನರನ್ನು ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಈ ಒಂದು ಘಟನೆ ನೆಪವಾಗಿಟ್ಟು ತಪ್ಪಿಸ್ಕೊಂಡವ್ರೆ. ಆದರೆ ನಾವು ತಲೆದಂಡ ಕೇಳ್ತಾ ಇರ್ತಕ್ಕಂಥದ್ದು ತಪ್ಪಿತಸ್ಥ ಪೊಲೀಸರು ಅಂತ ಏನು ಹೇಳ್ತಾ ಇದ್ದಾರೆ, ಅವರು ಅಮಾಯಕ ಪೊಲೀಸರು. ವೀರಪ್ಪ ಮೊಯ್ಲಿ ಅವರು ಸರಿಯಾದ ರೀತಿಯಲ್ಲಿ ಪತ್ರವನ್ನು ಬರೆದಿದ್ದಾರೆ. ಅವರಿಗೆ ಹೇಳಿಕೆಗೆ ನಾನು ಬೆಂಬಲಿಸ್ತಾ ಇದ್ದೀನಿ. ನಾನು ಸರ್, ಮುಂದಿನ ಹೋರಾಟ ರಾಜೀನಾಮೆ ಕೊಡದೇ ಇದ್ರೆ, DCM ಹಾಗೂ CM ಕೊಡದೇ ಇದ್ರೆ ಹೇಗೆ? ಈಗ ಮುಂದಿನ ಹೋರಾಟ ಅಸೆಂಬ್ಲಿ ಪ್ರಾರಂಭ ಆಗ್ತದೆ ಜುಲೈ ತಿಂಗಳಲ್ಲಿ. ಖಂಡಿತವಾಗೂ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿ ಚರ್ಚೆ ಮಾಡಿ ನಾವು ಅಸೆಂಬ್ಲಿ ಒಳಗಡೆ ಕೂಡ ಇದಕ್ಕೆ ನ್ಯಾಯವನ್ನು ಕೊಡಿಸೋ ರೀತಿಯಲ್ಲಿ ಹೋರಾಟವನ್ನು ಮಾಡ್ತೀವಿ. ಈಗಾಗಲೇ ನಾವು ರಾಜ್ಯಪಾಲರಿಗೂ ಕೂಡ ಪತ್ರವನ್ನು ಕೊಟ್ಟಿದ್ದೀವಿ. ಇಡೀ ಇದು ದೇಶ ಅಲ್ಲ, ದೇಶ ವಿದೇಶಗಳಲ್ಲೂ ಕೂಡ ಆಗಿದೆ. ಕಾಂಗ್ರೆಸ್ನ ಮಾನ ಮರ್ಯಾದೆ ಆಗಿದೆ. ನಾವು ಅಸೆಂಬ್ಲಿಯಲ್ಲೂ ಕೂಡ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಇವಿಷ್ಟು ಬಿಜೆಪಿಯ ಹಿರಿಯ ನಾಯಕರು ಹಾಗೂ ಯಲಹಂಕ ಶಾಸಕರಾದಂತಹ ವಿಶ್ವನಾಥ್ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಾನಂದ್ ಜೊತೆ ಗಣಪತಿ, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.